ನಿನ್ನೆಯಿಂದ ನಾನು ಈ ವಿಡಿಯೋವನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ನಾವೀಗ ಹೋಗ್ತಾ ಇದ್ದೀವಿ. ಆದರೆ ಮಳೆ ತುಂಬಾ ಜೋರಾಗಿ ಬಂತು. ಆಮೇಲೆ ನಾವು ನೆನೆಸಿದ ಒಂದು ಕಡೆ ಹೋಗಲಿಕ್ಕೆ ಆದದ್ದೇ ಬೇರೆ. ತುಂಬ ಜೋರಾಗಿ ಮಳೆ ಬರುವ ಕಾರಣ ನಮಗೆ ಅಲ್ಲಿಯ ಪ್ಲೇಸಸ್ ಎಲ್ಲ ನೋಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ನಾವು ಜೀಪಲ್ಲೇ ಹೋಗ್ತಾನೆ ಸ್ವಲ್ಪ ಸ್ವಲ್ಪ ನೋಡ್ತಾ ಹೋದ್ವಿ. ನೋಡಿ, ಇಲ್ಲಿ ಒಂದು ದೊಡ್ಡ ಮನೆ, ಈ ಥರದ ತುಂಬ ಮನೆಗಳಿದ್ದು, ಯಾವುದು ಕೂಡ ಇಲ್ಲಿ ಚಿಕ್ಕ ಮನೆ ಇರಲೇ ಇಲ್ಲ. ಎಲ್ಲ ಡಿಸೈನ್ ಮನೆಗಳೇ ಇದ್ದದ್ದು. ತುಂಬಾ ಚೆಂದಾಗಿತ್ತು ನಮಗೆಲ್ಲ ನೋಡಲಿಕ್ಕೆ. ಹಾಗೆಯೇ ಜೀಪೆಲ್ಲ ಅಲ್ಲಲ್ಲಿ ನಿಲ್ಲಿಸಿ ನಮಗೆ ಬ್ರದರು ತೋರಿಸ್ತಾನೇ ಇದ್ದ. ಆಮೇಲೆ ನೋಡಿ, ಮುಂದ್ಗಡೆ ನಾವೀಗ ಹೋದ್ವಿ. ಇದು ಚೆಂಬೇರಿ ಎಂಜಿನಿಯರಿಂಗ್ ಕಾಲೇಜ್, ದೊಡ್ಡ ಕಾಲೇಜ್ ಅಂತ ಇಲ್ಲಿಯದ್ದು. ಹಾಗೆ ಅದನ್ನು ಕೂಡ ಹೊರಗಡೆಯಿಂದವೇ ಎಲ್ಲವೂ ನಾವು ನೋಡ್ತಾ ಹೋದದ್ದು. ಹಾಗೆಯೇ ನಾವು ಮುಂದ್ಗಡೆ ಹೋಗ್ತಾ ಇದ್ವಿ. ಆಮೇಲೆ ನೋಡಿ, ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾಯಿತ್ತು. ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವು ಸ್ವಲ್ಪ ನೋಡುವ ಮಳೆ ನಿಲ್ತದೆ ಅಂತ ಹೇಳಿ ಹೀಗೇನೆ ಮುಂದ್ಗಡೆ ಹೋಗ್ತಾ ಇದ್ವಿ. ಆದರೆ ಮಳೆ ಅಂತೂ ನಿಲ್ಲೇ ಇಲ್ಲ. ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ನೋಡಲಿಕ್ಕೆ ಅಂತೇಳಿ ನಮ್ಮನ್ನು ಥಿಯೇಟರಿಗೆ ಕರ್ಕೊಂಡು ಹೋದರು. ಹಾಗೆ ನಾವು ಅಲ್ಲಿ ಒಂದು ಮಲಯಾಳಂ ಮೂವಿಯನ್ನು ಕೂಡ ನಾವು ನೋಡಿದ್ವಿ. ತುಂಬ ಒಳ್ಳೆ ಇತ್ತು ಮೂವಿ ಅಂತೂ, ಫುಲ್ ಕಾಮಿಡಿಯಾಗಿ. ಹಾಗೆ ನಾವು ನೋಡಿ ಎಲ್ಲರೂ ಟಿಕೆಟ್ ಎಲ್ಲ ತೆಗೆದು ನೋಡಿ, ಈಗ ಟೈಮಿಗೋಸ್ಕರ ಕಾಯ್ತಾ ಇದ್ದೀವಿ. 7:15 ಫಿಲ್ಮ್ ಸ್ಟಾರ್ಟು. ಆಮೇಲೆ ಫಿಲ್ಮ್ ನೋಡಲಿಕ್ಕೆ ಅಂತೇಳಿ ನಾವು ನೋಡಿ ಒಳಗಡೆ ಹೋದ್ವಿ. ಫಿಲ್ಮ್ ನೋಡೆಲ್ಲ ಆದಮೇಲೆ ನಾವು ರಿಟರ್ನ್ ಫುಡ್ಡೆಲ್ಲ ಮಾಡಿ ಮನೆಗೆ ಈಗ ಹೋಗ್ತಾ ಇದ್ದೀವಿ. ಅದೇ ನೋಡಿ, ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಮೇಲ್ಗಡೆ ಹೋಗಬೇಕು. ಇದೇ ಒಂಥರ ನಮಗೆ ಒಂದು ಟ್ರಿಪ್ ಹೋದಾಗ ಏನಾಗಿದೆ, ಈ ಕೆಳಗೆ ಮೇಲೆ ಹೋಗುವುದೇ ಒಳ್ಳೆ ಒಂದು ಫೀಲಿಂಗ್ ಇತ್ತು. ಆದರೆ ಹೆದರಿಕೆ ಸಹ ಆಗ್ತಾ ಇತ್ತು. ಎಲ್ಲರೂ ಬೊಬ್ಬೆ ಹಾಕ್ತಾ ಕೂಗಾಡ್ತಾ ಎಲ್ಲ ಒಂಥರ ಒಂದು ಮಜಾ ಆಗಿತ್ತು ಅದುವೇ. ಹಾಗೆ ನಾವು ಎಲ್ಲ ಈಗ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಮಲಗಿದ್ವಿ. ನಾವು ಈಗ ಮರುದಿವಸ ನೋಡಿ ರಿಟರ್ನ್ ನಮ್ಮ ಊರಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ. ಅಂದರೆ ನಾವು ಒಂದು ದಿವಸಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದದ್ದು ಅಷ್ಟೇ. ನಾವು ಡ್ರೆಸ್ಸನ್ನು ಕೂಡ ತಂದದ್ದು, ಮತ್ತು ಕೂಡ ನಾವು ಒಂದು ದಿವಸ ಜಾಸ್ತಿ ಅಲ್ಲಿ ನಿಂತ್ವಿ. ಬರಲಿಕ್ಕಂತೂ ತುಂಬಾ ಬೇಜಾರಾಯಿತು. ಅಷ್ಟು ಒಳ್ಳೆ ಖುಷಿ ಆಗ್ತಾ ಇತ್ತು ಅಲ್ಲಿ. ಆದರೂ ಕೂಡ ನಮ್ಮ ಮನೆಗೆ ಹೋಗಲೇಬೇಕಲ್ಲ. ಹಾಗೆ ನೋಡಿ ಎಲ್ಲರೀಗ ಲಗೇಜ್ ಎಲ್ಲ ಪ್ಯಾಕಪ್ ಮಾಡಿ ಅವನದ್ದೇ ಗಾಡಿಯಲ್ಲಿ ನಾವೀಗ ಕೂತಿದ್ದೀವಿ. ಇನ್ನು ನಮ್ಮನ್ನು ಅವನು ರೈಲ್ವೆ ಸ್ಟೇಷನ್ಗೆ ಬಿಡ್ತಾನೆ. ಅಲ್ಲಿಂದ ಆಮೇಲೆ ನಾವು ಮನೆಗೆ ಹೋಗೋದು. ಹಾಗೆ ನೋಡಿ ಈಗ ರೆಡಿಯಾಗಿದ್ದೇವೆ. ಇಲ್ಲಿ ನೋಡಿ ಹೋಗ್ತಾ ದಾರಿಯಲ್ಲಿ ಇಲ್ಲಿಯ ಒಂದು ಸ್ಕೂಲ್ ಕೂಡ ನೋಡಿದ್ವಿ. ಅಂದರೆ ಅಲ್ಲಿ ಪ್ಲೇ ಗ್ರೌಂಡು ಎಲ್ಲ ಇತ್ತು. ಹಾಗೆ ಅದನ್ನು ಕೂಡ ನೋಡ್ತಾ ಹೋದ್ವಿ. ಆಮೇಲೆ ಇನ್ನು ಮುಂದ್ಗಡೆ ಹೋಗುವಾಗ ಟೆಂಪಲ್ ಎಲ್ಲ ಉಂಟು ಅಂತ ಹೇಳಿದ್ದಾನೆ. ನೋಡಬೇಕು, ಟೈಮ್ ಇದ್ದರೆ ಟೆಂಪಲ್ಗೂ ಕೂಡ ಹೋಗಬೇಕು ಅಂತೇಳಿ ಉಂಟು. ಹಾಗೆಯೇ ನಾವು ಅಲ್ಲಿಂದ ಈಗ ಮುಂದ್ಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಗ ನಮಗೆ ಇಲ್ಲಿ ಇದು ಮುತ್ತಪ್ಪ ದೇವರ ಆದಿ ಸ್ಥಳ ಅಂತೆ. ಹಾಗೆ ನಾವಿಲ್ಲಿ ಇಳಿಲಿಲ್ಲ, ಅಲ್ಲಿಂದಲೇ ಜಸ್ಟ್ ನೋಡಿದ್ವಿ. ಅಂದರೆ ಟ್ರೈನಿಗೆ ಲೇಟ್ ಆಗ್ತಾ ಇತ್ತು. ಇಲ್ಲಿಯೇ ಮೊದಲಾಗಿ ಮುತ್ತಪ್ಪ ದೇವರ ನೆಲೆ ಅದಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಪರಶಿನಿ ಕಡವು ಅಂತ ಹೇಳ್ತಾರೆ. ಹಾಗೆ ನಾವು ಅಲ್ಲಿಂದ ಇಲ್ಲಿ ಒಂದು ಮಾಲಿಂಗೇಶ್ವರ ಟೆಂಪಲ್ ಇತ್ತು. ಅಲ್ಲಿ ನಾವು ಹೋಗಿ ಶಿವದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ನಾವೀಗ ಗಾಡಿಯಲ್ಲೀಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗಂತೂ ತುಂಬಾ ಮುಖ ಎಲ್ಲ ಸಪ್ಪೆ ಆಗಿದೆ. ಅಂದರೆ ಅಷ್ಟು ಒಳ್ಳೆ ಆಗ್ತಾ ಇತ್ತು ಆ ಊರಲ್ಲಿ. ತುಂಬ ಒಂದು
ಕೂಲ್ ಪ್ರದೇಶ ಅಲ್ವಾ, ಹಾಗೆ ನಮಗೆ ಬರಲಿಕ್ಕೆ ಅಂತೂ ಮನಸ್ಸೇ ಇರಲಿಲ್ಲ. ಹಾಗೆ ಈಗ ನಾವು ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೀಗೇನೆ ನಾನು ಕೆಲವೊಮ್ಮೆ ಒಂದೊಂದು ಸಣ್ಣ ಪುಟ್ಟ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್.